ಹೇಳಿ ಸರ್. ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ರಾಯಚೂರು ವಲಯಕ್ಕೆ ಅನ್ಯಾಯ ಮಾಡ್ತೇವೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ 6 ವಲಯಗಳನ್ನು ನಿರ್ಮಿಸಿರೋ. ಅದರೊಳಗೆ ಮೈಸೂರು ವಲಯ, ಮಂಗಳೂರು ವಲಯ, ಶಿವಮೊಗ್ಗ ವಲಯ, ತುಮಕೂರು, ಧಾರವಾಡ ಮತ್ತು ರಾಯಚೂರು ವಲಯ. ಈ ಎಲ್ಲ ವಲಯಗಳಲ್ಲಿ 3 ರಿಂದ 4 ಜಿಲ್ಲೆಗಳದ. ಅದು ರಾಯಚೂರು ವಲಯದಾಗ 7 ಡಿಸ್ಟಿಕ್ ಅದಾವೆ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಿಜಾಪುರ ಮತ್ತು ಬಾಗಲಕೋಟೆ. ಹೀಗಾಗಿ ಇದು ಅತ್ಯಂತ ದೊಡ್ಡ ವಲಯದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲ. ಇದನ್ನು ಒಡೆದು ಕಲಬುರಗಿ ವಲಯನ ರಚಿಸಬೇಕು. ಅದು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡು. ಮತ್ತು ಈ ಭಾಗದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇಲ್ಲಿವರೆಗೂ ಒಂದು ಕೂಡ ಮೈದಾನಗಳ ನಿರ್ಮಾಣ ಮಾಡಿದೆ. ಹೀಗಾಗಿ ಭಾಗದ ಮಕ್ಕಳಿಗೆ ಎಲ್ಲಿ ಆಡ್ಲಿಕ್ಕೆ ಅವಕಾಶವೇ ಇಲ್ಲದಂಗಾಗಿದೆ. ನಾವು NV ಸೊಸೈಟಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡ್ತೀವಿ. ಗೌರ್ಮೆಂಟ್ ಕಾಲೇಜವ್ರಿಗೆ ಹೋಗಿ ಅವ್ರ ಗ್ರೌಂಡ್ ತೊಗೊಂಡು ಅಲ್ಲಿ ಆಡ್ತೀವಿ. KVN ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಅವರು ನಮ್ಗೆ ಆಡೋಕ್ಕೆ ಅವಕಾಶ ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ಭಾಗಕ್ಕೆ ಮಲತಾಯಿ ಧೋರಣೆ ತೋರಿ ಈ ಭಾಗದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಿಲ್ಲ. ಹೀಗಾಗಿ ಈ ಭಾಗದ ಮಕ್ಕಳು ಅವಕಾಶ ವಂಚಿತರಾಗ್ತಾರೆ. ಹೀಗಾಗಿ ನಾವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮ್ಯಾಗ ಒತ್ತಡ ಹೇರ್ತಾ ಇದ್ದೀವಿ. ಇದನ್ನು ರಾಯಚೂರು ಝೋನನ್ನು ಒಡೆದು 2 ಮಾಡಬೇಕು. ಕಲಬುರಗಿ ಮತ್ತು ರಾಯಚೂರು ವಲಯ, ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಕೂಡಿ ಒಂದು ಹೊಸ ವಲಯವನ್ನು ನಿರ್ಮಾಣ ಮಾಡಬೇಕು. ಮತ್ತು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಅದೇ ರೀತಿ ಈ ಭಾಗದ ಮಹಿಳಾ ಕ್ರಿಕೆಟ್ ಆಟಗಾರರಿಗೆ ಯಾವುದೇ ರೀತಿ ಅವಕಾಶ ಸಿಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಮಹಿಳಾ ಕ್ರಿಕೆಟ್ ಅಂದರೆ ಕೇವಲ ಬೆಂಗಳೂರಿಗೆ ಅಷ್ಟೇ ಸೀಮಿತ ಮಾಡಿದ್ದಾರೆ ಅವರು. ಅದನ್ನು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಫ್ರೀಯಾಗಿ ಬಿಡಬೇಕು. ಎಲ್ಲ ಭಾಗದಾಗ ಅವ್ರಿಗೆ ಕೋಚಿಂಗ್ ಸೆಂಟರ್ ಮಾಡಬೇಕು. ಎಲ್ಲ ಡಿಸ್ಟಿಕ್ಲಿಂದ ಟೀಮನ್ನು ಮಾಡಬೇಕು. ಅವರಿಗೆ ಎಲ್ಲ ಝೋನ್ದು ಟೀಮ್ ಮಾಡಿ ಅವರಿಗೂ ಆಡ್ಲಿಕ್ಕೆ ಅವಕಾಶ ಕೊಡಬೇಕು. ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಬೇಕಂತ ನಮ್ಮ ಕಲಬುರಗಿ ಕ್ರಿಕೆಟ್ ಸಂಸ್ಥೆ ತಮ್ಮ ಮೂಲಕ ಆಗ್ರಹಿಸ್ತವೆ. ರಣಜಿ ಟ್ರೋಫಿ ಅವೆಲ್ಲ ಇಲ್ಲೇ ಆಗ್ತಿದ್ವು ಸರ್, ಈಗ ಯಾಕೆ ಇದು ಮಾಡ್ತಾ ಇದ್ದಾರೆ ಒಟ್ಟ ಮಾಡಿ? ಸರ್, ತಮಗೆ ಗೊತ್ತಿದ್ದ ಕಲಬುರಗಿಯಲ್ಲಿ ಕಲಬುರಗಿ ಮತ್ತು ಗೋವಾ ಎರಡನ್ನ ರಣಜಿ ಟ್ರೋಫಿ ಆಗಿತ್ತು ಲೇಟ್ 80s. ಅವಾಗ ಹೆಂಗಿತ್ತು BCCI ರೂಲ್ಸ್ ಅಂದರೆ ಟರ್ಫ್ ವಿಕೆಟ್ ಇಲ್ಲ, ಮ್ಯಾಟಿಂಗ್ ಇದ್ರೂ ಆಡ್ಬೋದಾಗಿತ್ತು. ಈಗ ರೂಲ್ಸ್ ಹೆಂಗದ ಟರ್ಫ್ ವಿಕೆಟ್ ಮ್ಯಾಗೆ ಆಡಬೇಕಂತದ. ಹೀಗಾಗಿ ನಮ್ಮ ಭಾಗದಾಗ ಯಾವುದೇ ಟರ್ಫ್ ವಿಕೆಟ್ ಇಲ್ಲ. ಹೀಗಾಗಿ ಯಾವುದೇ KCA ಮತ್ತು BCCI ಮ್ಯಾಚಸ್ ಇಲ್ಲಿಗೆ ಆಡಿಸ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲಿ ತನಕ ನಮ್ಮ ಟರ್ಫ್ ವಿಕೆಟ್ಗಳಾಗಲ್ಲ ಅಲ್ಲಿ ತನಕ ಯಾವುದೇ ರೀತಿಯಂಥ ಮ್ಯಾಚ್ಗಳ ಆಯೋಜನೆ ಆಗಲು ಸಾಧ್ಯ ಇಲ್ಲ. ಸರ್, ಸಂಬಂಧಪಟ್ಟ ಇಲಾಖೆ ಯಾರಿಗಾರು ಮನವಿ ಮಾಡಿದ್ರು ಸರ್? ಇದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸರ್ಕಾರ ಅಧೀನಕ್ಕೆ ಒಳಪಟ್ಟ ಸಂಸ್ಥೆ ಅಲ್ಲ. ಹೀಗಾಗಿ ಸರ್ಕಾರದ ಯಾವುದೇ ನಿರ್ದೇಶನ ಅವ್ರು ಪಾಲನೆ ಮಾಡ್ತೀವಿ. ಆದಾಯ ಕೂಡ ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕರ್ನಾಟಕದ ಒಂದು ಭಾಗಕ್ಕೆ ಇವ್ರಿಂದ ಅನ್ಯಾಯ ಆಗ್ಲತ್ತದ. ಈ ಭಾಗದ ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ತಾವು ಮಧ್ಯ ಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಮತ್ತು ಈ ಭಾಗಕ್ಕೆ ನ್ಯಾಯ ಒದಗಿಸ್ಬಿಡ್ಬೇಕು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತೀವಿ, ತಾವು ಯುವಕರಿದ್ದೀರಿ, ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಗೆ ಅನುಭವ ಇದೆ, ಎಲ್ಲ ರೀತಿಯಲ್ಲಿ ಕೆಲಸ ಮಾಡತ್ತೀರಿ. ಸ್ಪೋರ್ಟ್ಸಿಗೆ ಒಂದು ನೀವು ಇಲ್ಲಿ ತನಕ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಆದ್ರೂ ಇಲ್ಲಿ ಒಂದು ಸ್ಪೋರ್ಟ್ಸ್ ಸಿಟಿ ಅಂತ ಈಗ ಆಲ್ರೆಡಿ ಅನೌನ್ಸ್ ಮಾಡಿ ನಮಗೆ ಗ್ರೌಂಡ್ ಮಾಡಿಕೊಡ್ತೀವಿ ಅಂದರೆ, ಆದ್ರೆ ನಮಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಆಗ್ತಾ ಇರೋಂಥ ಅನ್ಯಾಯ ತಡಿಬೇಕಾದ್ರೆ ತಾವು ಧ್ವನಿ ಎತ್ತಬೇಕು. ತಾವು ಧ್ವನಿ ಎತ್ತಿರಿ ಅಂದ್ರೆ ನಮಗೆ ನ್ಯಾಯ ಸಿಗ್ತಾ ಎಂಬ ವಿಶ್ವಾಸ ಅದ. ಮನವಿ ಕೊಡ್ತೀರಾ ಯಾರಿಗಾರೆ? ಈಗ ಆಲ್ರೆಡಿ ಹಲವು ಬಾರಿ ನಾವು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಭೇಟಿಯಾಗಿ ಮನವಿ ಮಾಡಿದ್ದೀವಿ. ಅದು ಅಲ್ಲದೆ ಯಾರ್ಯಾರು ಸಂಬಂಧಪಟ್ಟ ಅದಕ್ಕೆ ಅವರಿಗೂ ಮನವಿ, ಆದ್ರೂ ಕೂಡ ನಮ್ಮಲ್ಲಿ KCAದ ಓಟ್ ಇರೋದೇ ಕಾರಣ ಅವರು ನಮ್ಮ ಧ್ವನಿಯನ್ನು ಹತ್ತಿಡ್ತಾರೆ. ನಮ್ಮ ಧ್ವನಿಯನ್ನು ಕೇಳ್ತಾ ಇರಲಿಲ್ಲ ಅವರು. ಯಾಕಂದ್ರೆ ನಮ್ಮ 7 ಡಿಸ್ಟಿಕ್ನಾಗ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ರೆ ಕೇವಲ 19 ಓಟ್ ಅದಾವೆ. ಅದು ಬಿಟ್ಟು 1500ಕ್ಕಿಂತ ಹೆಚ್ಚಿಗೆ ಓಟ ಬೆಂಗಳೂರು, ಮೈಸೂರು ಭಾಗದಾಗ ಅದಾವೆ. ಹೀಗಾಗಿ ಅವ್ರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮ ಧ್ವನಿಗೆ ಯಾವುದೇ ಬೆಲೆ ಇಲ್ಲ ಅಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ವಿ, ನೀವು ಮಧ್ಯ ಪ್ರವೇಶ ಮಾಡಬೇಕು, ಕೂಡಲೇ ಮಾಡಿ ಸರ್ಕಾರ KCA ಮೇಲೆ ಒತ್ತಡ ಹೇರಿ ಇಲ್ಲಿ ಹೊಸ ವಲಯ ಆಗಂಗೆ ನೋಡ್ಕೊಳ್ಬೇಕು. ಓಕೆ, ತಮ್ಮ ಹೆಸರು? ಡಾಕ್ಟರ್ ಜೈದೀನ್ ದರ್ಗಿ ಅಂತೇಳಿ, ಅಧ್ಯಕ್ಷರು ಕಲಬುರಗಿ ಕ್ರಿಕೆಟ್ ಸಂಸ್ಥೆ.